ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮರದ ಎಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮರದ ಕೆಳಗಡೆ ಹೋಗ್ಬಿಟ್ಟು ನೀವು ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು, ನಾನು ಎಲ್ಲೂ ಮಂತ್ರವನ್ನು ಸ್ಕ್ರೀನ್ಶಾಟಲ್ಲಿ ಹಾಕೋದಿಲ್ಲ, ನಾನು ಬಾಯಿಂದನೇ ಉಚ್ಚಾರಣೆಯನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಕೂಡ ನೀವು ಕೂಡ ಗಮನವಿಟ್ಟು ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮತ್ತು ಯಾವ ಮರದ ಕೆಳಗಡೆ ಯಾವ ಮರದ ಎಲೆಗಳನ್ನು ತರಬೇಕು, ನೀವು ಯಾವ ಮರದ ಎಲೆಯನ್ನು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಅದು ಸ್ಕ್ರೀನ್ ಮೇಲೆ ಆ ಒಂದು ಎಲೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನೀವು ಬನ್ನಿ ತೆಗೆದು ಬಂಗಾರದಂಗಿರೋಣ ಅಂಥೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಈ ಮರದ ಎಲೆಗಳು ಬಂದು ತುಂಬ ಸಣ್ಣಕ್ಕೆ ಇರುತ್ತೆ. ನಾನು ಇಲ್ಲೇ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಮರದ ಎಲೆಗಳು. ಇದು ಏನಂತಂದರೆ, ನಿಮ್ಗೆ ಏನೇನೆಲ್ಲ ಈ ಒಂದು ಮರದ ಎಲೆಗಳನ್ನು ಇಟ್ಕೊಳ್ಳೋದ್ರಿಂದ ಏನೇನೆಲ್ಲ ಒಂದು ಉಪಯೋಗಗಳಿದೆ, ಇದರಿಂದ ನೀವು ಸರಳವಾಗಿ ಯಾವ ರೀತಿಯಾಗಿ ಇದನ್ನು ನಾವು ಇಟ್ಕೊಳ್ಬೇಕು, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ಕಂಪ್ಲೀಟ್ ಆಗಿರೋವಂಥ ಮಾಹಿತಿನ ತೋರಿಸ್ತೀನಿ. ಯಾರಿಗೆಲ್ಲ ಒಂದು ರೀತಿಯಲ್ಲಿ ಶನಿ ದಶೆ ನಡೀತಾ ಇದೆ, ವಕ್ರ ಶನಿ ಇದೆ ಮತ್ತು ಅಷ್ಟಮ ಶನಿ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮರದ ಕೆಳಗಡೆಗೆ ಹೋಗಿ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಂಡು ಬರೋದ್ರಿಂದ ಕೂಡ ನಿಮಗೆ ನಿಮ್ಮ ಜಾತಕದಲ್ಲಾಗಿರಬಹುದು ಮತ್ತು ನಿಮ್ಮ ಒಂದು ರಾಶಿನಲ್ಲಾಗಿರಬಹುದು, ಒಂದು ಅಷ್ಟಮ ಶನಿ ಆಗಿರ್ಬೋದು, ಮತ್ತು ಅದು 7.5 ಆಗಿರಬಹುದು, ಅದು ತುಂಬ ವರ್ಷಗಳಿಗೆ ಎಳೆಯುವಂಥದ್ದು. ನಾವು ಏನನ್ನು ಕರ್ಮ ಫಲಗಳನ್ನು ಮಾಡಿದರೆ ಶನಿ ಪರಮಾತ್ಮ ಕರ್ಮ ಫಲಗಳನ್ನೇ ನಮಗೆ ಕೊಡೋವಂಥದ್ದು, ನಾವು ಪುಣ್ಯನ ಮಾಡಿದರೆ ಪುಣ್ಯನೇ ನಮಗೆ ಕೊಡೋವಂಥದ್ದು. ಆ ರೀತಿಯಾಗಿ ಇದು ಶಮಿ ವೃಕ್ಷ ಅಂಥೇಳಿನೂ ಕೂಡ ಕರೀತಾರೆ. ನಮ್ಮ ಕಡೆಗೆ ಇದಕ್ಕೆ ಬನ್ನಿ ಮರ ಅಂಥೇಳಿ ಕೂಡ ಕರೀತಾರೆ. ಇದಕ್ಕೆ ತುಂಬ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ, ಮತ್ತು ತುಂಬ ಪುರಾಣದ ಚರಿತ್ರೆ ಕೂಡ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ಶಮಿ ವೃಕ್ಷದ ಕೆಳಗಡೆಗೆ ಶ್ರೀಕೃಷ್ಣ ಆಗಿರ್ಬೋದು, ಶ್ರೀರಾಮ ಆಗಿರಬಹುದು, ಶ್ರೀರಾಮ ಮತ್ತು ಈ ನವರಾತ್ರಿ ಸಂದರ್ಭಗಳಲ್ಲೂ ಅಷ್ಟೇ, ಪಾಂಡವರು ಅಷ್ಟೇ, ಅವರ ಒಂದು ಆಯುಧಗಳನ್ನು ಈ ಮರದಲ್ಲಿ ಒಂದು ಗಂಟನ್ನು ಕಟ್ಟಿ ಈ ಮರಗಳಲ್ಲಿ ಇಟ್ಟು ಅವರು ಒಂದು ರೀತಿಯಾಗಿ ಇದಕ್ಕೆ ಆಗಿರಬಹುದು, ಅವರು ವನವಾಸಕ್ಕೆ ಹೋಗಿರೋದಾಗಿರ್ಬೋದು ಪಾಂಡವರು, ತಿರ್ಗಾ ಅವರು ವಾಪಸ್ ಬಂದಾಗ ಈ ಮರದ ಇಲ್ಲಿ ಅವರ ಆಯುಧಗಳನ್ನು ಇಟ್ಟು ಹೋಗಿರ್ತಾರೋ ಆ ಒಂದು ಮರದಿಂದ ಆಯುಧಗಳನ್ನು ತೆಗೆದು ಹೋಗಿ ಅವರು ಯುದ್ಧಕ್ಕೆ ಹೋಗಿದ್ದೇ ಆದರೆ ಅವರು ವಿಜಯಶಾಲಿಗಳಾಗಿಯೇ ಬರ್ತಾ ಇದ್ರಂತೆ. ಮುಂಚೆ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ. ಮತ್ತು ಇವಾಗಲೂ ಕೂಡ ಅಷ್ಟೇ, ನಮ್ಮ ಒಂದು ಅದು ಪ್ರತಿ ವರ್ಷ ಕೂಡ ಅದು ನಡೆದುಕೊಂಡು ಕೂಡ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಇವಾಗ ನಿಮಗೆ ಆಯುಧ ಪೂಜೆ ಆಯಿತು, ದಸರಾ ಆಯಿತು, ಎಲ್ಲ ಫಂಕ್ಷನ್ಗಳು ಎಲ್ಲ ಮುಗೀತು, ನವರಾತ್ರಿ ಪೂಜೆ ಆಯಿತು, ಬನ್ನಿ ಮರದ ಪೂಜೆ ಆಯಿತು. ಆದರೂ ಕೆಲವೊಬ್ಬರಿಗೆ ಬನ್ನಿ ಮರಕ್ಕೆ 9 ದಿನಗಳ ಕಾಲ ಪೂಜೆ ಸಲ್ಲಿಸೋದಕ್ಕೆ ಆಗಿರೋದಿಲ್ಲ, ಏನು ಮಾಡೋದಕ್ಕೂ ಆಗಿರೋದಿಲ್ಲ. ಅಂಥವರು ಶನಿವಾರ ದಿವಸ ಈ ಒಂದು ಮರದ ಕೆಳಗಡೆಗೆ ಹೋಗಿ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಬಂದಿದ್ದೇ ಆದರೆ ನೀವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ, ವಿಜಯ ಅನ್ನುವಂಥದ್ದು ನಿಮ್ಮದೇ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಮರದ ಕೆಳಗಡೆ ಹೋಗಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಒಂದು ಯೂನಿವರ್ಸ್ ನಮಗೇನು ಇವಾಗ ಒಂದು ಪ್ರಕೃತಿಗೆ ನಾವು ಕನೆಕ್ಟ್ ಆಗಬಹುದು ಮತ್ತು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಯೂನಿವರ್ಸ್ ಅನ್ನೋವಂಥದ್ದು ನಮಗೆ ತುಂಬ ಅಂದರೆ ತುಂಬ ಕನೆಕ್ಟ್ ಆಗುವಂಥದ್ದು. ನಾವು ಏನನ್ನು ಕೇಳ್ಕೊಳ್ತೀವೋ ಅದರ 2% ನಮಗೆ ಕೊಡೋವಂಥದ್ದು. ಹಾಗಾಗಿ ನೀವು ಈ ಮರದ ಕೆಳಗಡೆ ಹೋಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನೀವು ಶನಿವಾರ ದಿವಸ, ಇವಾಗ 9 ದಿನ ಪೂಜೆ ಮಾಡಿರೋರಾಗಿರ್ಬೋದು, ಮಾಡದೇ ಇರೋರಾಗಿರ್ಬೋದು, ಹೊಸದಾಗಿ ಮಾಡ್ತಾ ಇರೋರಾಗಿರ್ಬೋದು, ಈ ಶಮಿ ವೃಕ್ಷಗಳು ಎಲೆ ಬಂದು ತುಂಬ ಸಣ್ಣಕ್ಕೆ ಇರುತ್ತೆ, ಉದ್ದುದ್ದಕ್ಕೆ ಇರುತ್ತೆ, ಮರದ ಥರ ಇರುತ್ತೆ, ಚಿಕ್ಕದು ದೊಡ್ಡದು, ಅದು ಯಾವ ಥರ ಇದ್ರೂ ಕೂಡ ನಡೆಯುತ್ತೆ. ಈ ಮರ ಇಲ್ಲ ಅಂತಂದರೆ ನೀವು ಅತ್ತಿ ಮರಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು. ಇವಾಗ ಏನು ನಾನು ಶನಿವಾರ ಹೇಳ್ತಾ ಇದ್ದೀನಲ್ವ, ಈ ಮರ ಇಲ್ಲ ಅಂತಂದರೆ ಅತ್ತಿ ಮರ ಕೂಡ ಅಷ್ಟೇ ಈ ಉಗ್ರ ನರಸಿಂಹ ಸ್ವಾಮಿಯ ಒಂದು ಕೋಪವನ್ನು ಕಡಿಮೆ ಮಾಡಿರೋವಂಥದ್ದು ಕೂಡ ಅತ್ತಿ ಮರ ಆಗಿರೋದ್ರಿಂದ ಅತ್ತಿ ಹಣ್ಣುಗಳು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಅದು ಎಷ್ಟು ಫಲಗಳನ್ನು ಬಿಡುತ್ತೆ ಅಂತಂದರೆ ಅದು ತುಂಬ ಅಂದರೆ ತುಂಬ ಒಳ್ಳೆಯದು. ಅತ್ತಿ ಮರಕ್ಕೂ ಸಹ ನೀವು ನಿಮಗೆ ಒಳ್ಳೆಯ ಫಲಗಳು ಅನ್ನೋವಂಥದ್ದು ಸಿಗುತ್ತೆ. ದಾಂಪತ್ಯದಾಗಿರ್ಬೋದು, ಮಕ್ಕಳದು, ಹಣಕಾಸಿಂದು, ಮತ್ತು ಇವಾಗ ಮಕ್ಕಳು ವಿದ್ಯಾಭ್ಯಾಸದಾಗಿರ್ಬೋದು, ಖಂಡಿತವಾಗ್ಲೂ ನೀವು ಆ ಒಂದು ಅತ್ತಿ ಮರಕ್ಕೂ ಸಹ ನಾನು ಏನು ಹೇಳ್ತಾ ಇದ್ದೀನೋ, ಅತ್ತಿ ಮರ ಶಮಿ ವೃಕ್ಷ ಎರಡಕ್ಕೂ ಕೂಡ ಆದರೆ ಮಂತ್ರಗಳು ಬೇರೆ ಬೇರೆ ಇರುತ್ತೆ.
ಇವಾಗ ನಾನು ಶಮಿ ವೃಕ್ಷದ ಬಗ್ಗೆ ತಿಳಿಸ್ಕೊಡ್ತೀನಿ. ಶಮಿ ವೃಕ್ಷಕ್ಕೆ ನೀವು ಮನೆಯಿಂದ ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅರಿಶಿನ, ಕುಂಕುಮ, ಇದು ಕೆಂಪು ಕಲ್ಸಕ್ಕರೆ ಇದ್ದರೆ ಇಲ್ಲ ಬಿಳಿ ಕಲ್ಸಕ್ಕರೆ ಇದ್ದರೆ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಅದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪಪ್ಪು, ಈ ಕಳ್ಳೆ ಪಪ್ಪು ಅಂತೀವಲ್ವ, ಅದು 2 ತುಪ್ಪದ ದೀಪಗಳನ್ನು ಎತ್ಕೊಂಡು ಹೋಗಿ, ಮತ್ತು ಹೂವು ನಿಮ್ಗೆ ಯಥಾಶಕ್ತಿ ಏನಿದೆಯೋ ನಿಮ್ಮ ಹತ್ರಕ್ಕೆ ಆ ಹೂವನ್ನು ಎತ್ಕೊಂಡೋಗಿ, ಕಡ್ಡಿ ಕರ್ಪೂರ, ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡೋಗಿ, ಒಂದು ಜೊತೆಯಲ್ಲಿ ಒಂದು ಹಸಿರು ಬಟ್ಟೆಯನ್ನು ತೆಗೆದುಕೊಂಡೋಗಿ 2 ಎಲೆ, 2 ಬಟ್ಲಡಿಕೆ, 1 ಉತ್ತೊತ್ತಿ, ಏನು ಡ್ರೈ ಖಜೂರ ಅಂತೀವಲ್ವ, ಡ್ರೈ ಖಜೂರ 1-2, ಒಣ ಕೊಬ್ಬರಿ ಸ್ವಲ್ಪ, ಮತ್ತು ನೆನೆಸಿರುವಂಥ ಕಡಲೆಕಾಳು, ಇದನ್ನೆಷ್ಟನ್ನು ಹಾಕಿಬಿಟ್ಟು ಆ ಹಸಿರು ಬಟ್ಟೆಯ ಒಳಗಡೆಗೆ ಇದನ್ನು ಎಲ್ಲನೂ ಇಟ್ಟು ಹಸೆ ಕಡಲೆಕಾಳನ್ನು ಕೂಡ 1 ಮುಷ್ಟಿಯಷ್ಟು ಅದಕ್ಕೆ ಹಾಕಬೇಕು. ಅದಕ್ಕೆ ದಕ್ಷಿಣೆ ನಿಮಗೆ 11 ರೂಪಾಯಿ, 1 ರೂಪಾಯಿ, ಎಷ್ಟು ನಿಮ್ಮ ಕೈಯಲ್ಲಿ 5 ರೂಪಾಯಿ ಎಷ್ಟಿರುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ಮೊದಲಿಗೆ ನೀವು ಗಿಡದ ಬುಡಕ್ಕೆ ನೀರನ್ನು ಹಾಕಬೇಕು. ತದನಂತರದಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಕಂಕಣವನ್ನು ಕಟ್ಟಿ, ಆಮೇಲೆ ಈ ಒಂದು ಏನು ಗಂಟನ್ನು ಕಟ್ಟಿರ್ತಿಲ್ಲ ಇದನ್ನು ಆ ಒಂದು ಮರದ ಕೊಂಬೆಗೆ ಕಟ್ಟಬೇಕು. ಕಟ್ಟಿ ನೀವು ಅದಕ್ಕೆ ನಿಮ್ಮ ಒಂದು ಏನು ಅನ್ನಬೇಕು ಅಂತಂದರೆ ಶಮಿ ವೃಕ್ಷಾಯೇ ನಮಃ, ಶನಿ ವೃಕ್ಷಾಯೇ ನಮಃ ಅನ್ನೋಂಥ ಒಂದು 11 ಮಂತ್ರವನ್ನು ಹೇಳ್ಕೊಳ್ಬೇಕು. ಹೇಳ್ಕೊಂಡು 9 ಪ್ರದಕ್ಷಿಣೆಯನ್ನು ಹಾಕಿ